ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಬಂದುಬಿಟ್ಟು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 ಬಗ್ಗೆ ಹೇಳಕ್ಕೆ ಹೋಗ್ತಿದ್ದೀನಿ. ಈ ವಿಡಿಯೋದಲ್ಲಿ ಬಂದುಬಿಟ್ಟು ಇಂಜಿನ್ ಕೆಪಾಸಿಟಿ ಎಷ್ಟಿದೆ, ಪವರ್ ಮತ್ತು ಟಾರ್ಕ್ ಎಷ್ಟಿದೆ, ಆಮೇಲೆ ಇದರ ಹಳೆ ಎಕ್ಸ್-ಶೋರೂಮ್ ಪ್ರೈಸ್ಗಿಂತ ಹೊಸ ಎಕ್ಸ್-ಶೋರೂಮ್ ಪ್ರೈಸ್ ಎಷ್ಟಿದೆ ಅಂತ ಹೇಳುತ್ತಾ ವಿಡಿಯೋ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ, ಸೆಟ್ ಮಾಡಿ ಅಂತ ಹೇಳುತ್ತೆ ಇಂದಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 ಇಂಜಿನ್ ಬಂದುಬಿಟ್ಟು 647cc ಆಗಿರುತ್ತೆ. ಟಾರ್ಕ್ ಬಂದುಬಿಟ್ಟು 52 Nm ಇರುತ್ತೆ. ಪವರ್ ಬಂದುಬಿಟ್ಟು 47 PS ಇರುತ್ತೆ. ವೇಟ್ ಬಂದುಬಿಟ್ಟು 218 kg ಇದೆ. ಬ್ರೇಕ್ಗಳು ಬಂದುಬಿಟ್ಟು ನಿಮಗೆ ಡಿಸ್ಕ್ ಆಗಿರುತ್ತೆ. ಟೈರ್ಗಳು ನಿಮಗೆ ಟ್ಯೂಬ್ಲೆಸ್ ಆಗಿರುತ್ತೆ. ಕಲರ್ಸ್ ನಿಮಗೆ 6 ಅವೈಲೇಬಲ್ ಇದೆ, ಅದು ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ. ಇದರಲ್ಲಿ ನಿಮಗೆ ರೇರ್ ಆಗಿಬಿಟ್ಟು ಮಿಸ್ಟರ್ ಕ್ಲೀನ್ ಮತ್ತು ಬ್ರಿಟಿಷ್ ಗ್ರೀನ್ ಅಂತ ಇದೆ, ಅದು ಎರಡು ನಿಮಗೆ ಸ್ವಲ್ಪ ಜಾಸ್ತಿ ನೋಡೋಕ್ಕಾಗುತ್ತೆ. ಆಮೇಲೆ ಇದರಲ್ಲಿ ಬಂದುಬಿಟ್ಟು ಇನ್ಲೈನ್ ಟ್ವಿನ್ ಸಿಲಿಂಡರ್ ಆಗಿರುತ್ತೆ. ಏರ್ ಕೂಲ್ಡ್ ಸಿಸ್ಟಮ್ಸ್ ಇದರಲ್ಲಿ ಅವೈಲೇಬಲ್ ಇದೆ. ಮ್ಯಾಕ್ಸ್ ಟಾರ್ಕ್ ಪವರ್ ಬಂದುಬಿಟ್ಟು ನಿಮಗೆ 7250 RPM ತನಕ ಇದೆ. ಮ್ಯಾಕ್ಸ್ ಟಾರ್ಕ್ ಬಂದುಬಿಟ್ಟು 5150 RPM ತನಕ ಇದೆ. ಫ್ರಂಟು ಮತ್ತು ಬ್ಯಾಕು ನಿಮಗೆ ಡಿಸ್ಕ್ ಬ್ರೇಕ್ಗಳಾಗಿರುತ್ತೆ. ಫ್ಯೂಲ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 13.7 ಲೀಟರ್ಸ್ ಆಗಿರುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಅವೈಲೇಬಲ್ ಇದೆ. ಆಮೇಲೆ ನಿಮಗೆ ಟೈರ್ ಬಂದುಬಿಟ್ಟು ಟ್ಯೂಬ್ಲೆಸ್ ಆಗಿರುತ್ತೆ. ಎಕ್ಸ್-ಶೋರೂಮ್ ಪ್ರೈಸ್ ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತದೆ. RTO 4 ಲಕ್ಷ ಇದೆ. ವಿಡಿಯೋ ಇಷ್ಟದಲ್ಲಿ ಹೆಡ್ಲೈಟ್ ಮತ್ತು ಟೈಲೈಟ್ಸ್ ನಿಮಗೆ LED ಅಲ್ಲಿ ಅವೈಲೇಬಲ್ ಇದೆ. ಇಂದಿನ ವಿಡಿಯೋ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.